ಸ್ವಿಗ್ಗಿ ಆ್ಯಪನ್ನು ಓಪನ್ ಮಾಡಿದ ನಂತರ ನಿಮಗೆ ಒಂದು ಲೆಫ್ಟ್ ಕಾರ್ನರಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಏನಂತಂದರೆ ಆಫ್ಲೈನ್ ಅಂತ. ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ಅದು ಆನ್ಲೈನ್ ಅಂತ ಟರ್ನ್ ಆಗುತ್ತೆ. ಸೊ ಈಗ ನೀವು ಆನ್ಲೈನಿಗೆ ಬಂದಿದ್ದೀರಾ, ನಿಮಗೆ ಯಾವ ಶಿಫ್ಟ್ ಅನುಕೂಲ ಆಗುತ್ತೆ ಆ ಶಿಫ್ಟನ್ನು ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿದ ತಕ್ಷಣ ನೀವೀಗ ಒಂದು ಪ್ರೊಸೆಸನ್ನು ಮುಗಿಸಿದ್ದೀರಾ. ಅಂದರೆ ನೋಡಿ, ನಾನೀಗ 4 ಗಂಟೆಯಿಂದ 7 ಗಂಟೆ ಅನ್ನೋ ಟೈಮಿಂಗ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಈಗ ಏನು ಮಾಡಬೇಕು ಅಂತಂದರೆ, ನೀವು ಆನ್ಲೈನಲ್ಲಿ ಇದ್ದೀರಾ, ನಿಮಗೆ ಈಗ ನೋಟಿಫಿಕೇಷನ್ ಬರುತ್ತೆ. ಸೊ ಆರ್ಡರ್ಗಳು ಹೇಗೆ ಬರುತ್ತೆ ಅಂತಂದರೆ, ಒಂದು ನೋಟಿಫಿಕೇಷನ್ ಬರುತ್ತೆ, ಆಯಿತಾ. ಯಾವ ರೀತಿ ಅಂದರೆ ಈ ರೀತಿ, ಆ್ಯಂಡ್ ಇದೇ ರೀತಿ ಪ್ರಕಾಶದ ಶಬ್ದ ಮಾಡುತ್ತೆ ಅದು. ಆ್ಯಂಡ್ ಈ ಶಬ್ದ ಬಂದ ತಕ್ಷಣ ಅದರಲ್ಲೇ ನಿಮಗೆ ನೋಟಿಫಿಕೇಷನ್ ಇರುತ್ತೆ, ಏನಂತಂದರೆ ಯಾವ ಹೋಟೆಲ್ಲು ಎಷ್ಟು ದೂರ ಆಗುತ್ತೆ ಆ್ಯಂಡ್ ಇದಕ್ಕೆ ಎಷ್ಟು ಎಸ್ಟಿಮೇಟೆಡ್ ಪ್ರೈಸನ್ನು ಇವರು ಕೊಡ್ತಾರೆ ಅನ್ನೋದು ಕೂಡ ಇರುತ್ತೆ. ಆ್ಯಂಡ್ ನೀವೀಗ ಎಕ್ಸೆಪ್ಟ್ ದ ಆರ್ಡರ್ ಅನ್ನೋದನ್ನು ಕೊಡಬೇಕು. ಎಕ್ಸೆಪ್ಟ್ ದ ಆರ್ಡರ್ನ ಕೊಟ್ಟ ನಂತರ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ ಅಲ್ಲಿ, ಮ್ಯಾಪ್ ಅಂತ. ಅಂದರೆ ನೀವು ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಯಾವ್ಯಾವ ಹೋಟೆಲ್ಗಳು ಎಲ್ಲೆಲ್ಲಿದೆ ಅಂತ, ಸೊ ಜಸ್ಟ್ ಆ ಮ್ಯಾಪ್ಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಅಡ್ರೆಸ್ಸನ್ನು ತೋರಿಸುತ್ತೆ, ಆಯಿತಾ. ಸೊ ಯಾವುದೇ ಕಾರಣಕ್ಕೂ ನೀವು ಹೋಟೆಲ್ನ ರೀಚ್ ಆಗೋದಕ್ಕೂ ಮುಂಚೆನೇ ರೀಚ್ ಇರಿದ ಪಿಕಪ್ ಲೊಕೇಶನನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇನ್ ಕೇಸ್ ನೀವು ಕ್ಲಿಕ್ ಮಾಡಿದ್ದೀರಾ, ಹೋಟೆಲ್ಗೆ ಹೋಗೋದು ಲೇಟ್ ಆಯಿತು ಅಂದರೆ ಆರ್ಡರ್ ಡಿಲೇ ಅಂತ ಕೆಲವು ಸಲ ಬರುತ್ತೆ. ಅಂದರೆ ನೀವು ಬೇಗ ಹೋಗಿ ತಗೊಂಡ್ರೆ ಪ್ರಾಬ್ಲಮ್ ಆಗೋಲ್ಲ, ಇನ್ ಕೇಸ್ ನಿಮಗೆ ಹೋಗಿ ತಗೊಳ್ಳೋಕೆ ಆಗಿಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಓಕೆ, ಕ್ಲಿಕ್ ಮಾಡಿದ ನಂತರ ನಿಮಗೆ ಡೀಟೇಲ್ಸ್ ಬರುತ್ತೆ, ಅಂದರೆ ಆರ್ಡರ್ ನಂಬರ್ ಏನು ಅನ್ನೋದು ಬರುತ್ತೆ. ಆ್ಯಂಡ್ ಆ ಆರ್ಡರ್ ನಂಬರ್ನ ನೀವು ಹೋಟೆಲ್ ಅವರಿಗೆ ಹೇಳಿದರೆ ಆಯಿತು. ಹೇಳಿದ ನಂತರ ಅವರು ಆ ಒಂದು ಪಾರ್ಸಲನ್ನು ನಿಮಗೆ ಕೊಡ್ತಾರೆ. ಆ್ಯಂಡ್ ಸ್ವಿಗ್ಗಿಯಲ್ಲಿ ಕೆಲವು ಐಟಮ್ಗಳಿಗೆ, ಕೆಲವು ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಐಟಮ್ಗಳಿಗೆ ಒಂದು ಕೋಡ್ ಅಂತ ಇರುತ್ತೆ. ಆ ಕೋಡನ್ನು ನೀವು ಹೋಟೆಲ್ ಅವ್ರ ಹತ್ರ ಕೂಡ ಕೇಳ್ಬೋದು, ಇಲ್ಲಾಂದರೆ ಕೆಲವು ಸಲ ಅಲ್ಲಿ ಆ ಆರ್ಡರ್ ಸ್ಲಿಪ್ ಏನಿರುತ್ತೆ ಅದರಲ್ಲೇ ಕೋಡ್ ಅಂತ ಇರುತ್ತೆ. ಅಂದರೆ ವೆರಿಫೈ ಆರ್ಡರ್ ಅನ್ನೋ ಆಪ್ಷನಲ್ಲಿ ಆ ಒಂದು ನಂಬರ್ನ ಹಾಕಿದ ನಂತರ ಡೀಟೇಲ್ಸ್ ಬಂದಿದೆ, ಎಲ್ಲಿಗೆ ನಾವು ರೀಚ್ ಮಾಡಬೇಕು, ಆ್ಯಂಡ್ ಕಾಲ್ ದ ಕಸ್ಟಮರ್ ಅನ್ನೋ ಆಪ್ಷನ್ ಕೂಡ ಇದೆ. ನಮಗೆ ನ್ಯಾವಿಗೇಷನ್ ಯೂಸ್ ಮಾಡಿ ಈಸಿಯಾಗಿ ಲೊಕೇಶನ್ಗೆ ರೀಚ್ ಆಗಬೇಕು. ರೀಚ್ ಆದ ನಂತರ ಸೊ ರೀಚ್ ಹಿಡ್ದ ಡೆಲಿವರಿ ಅಡ್ರೆಸ್ ಅಂತ ಒಂದು ಆಪ್ಷನ್ ಏನಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದಾದಮೇಲೆ ಅವರಿಗೆ ಕೊಡಬೇಕು, ಡೆಲಿವರಿ ಕಂಪ್ಲೀಟೆಡ್ನ ಪ್ರೆಸ್ ಮಾಡಬೇಕು, ಅಷ್ಟೇ, ಸಿಂಪಲ್. ಆ್ಯಂಡ್ ಇದಾದ ನಂತರ ನಿಮಗೆ ಎಷ್ಟು ಹಣ ಸಿಕ್ತು ಅನ್ನೋದು ಶೋ ಮಾಡುತ್ತೆ. ಅಲ್ಲಿಗೆ ಈ ಆರ್ಡರ್ ಮುಗೀತು. ಸೊ ನೆಕ್ಸ್ಟ್ ಆರ್ಡರ್ ಏನಿದೆ ಮತ್ತೆ ನಿಮಗೆ ಆ್ಯಸ್ ಇಟ್ ಈಸ್ ಸೇಮೇ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಆ್ಯಸ್ ಇಟ್ ಈಸ್ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿದರೆ ಆಯಿತು. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳೋದಾದರೆ, ಸೊ ಯಾವಾಗ ನೀವು ಈ ಶಿಫ್ಟ್ಗಳನ್ನ ಬುಕ್ ಮಾಡಬೇಕು ಅಂತಂದರೆ, ಸ್ಪೆಷಲಿ ಸರ್ಜ್ ಅಂತ ಒಂದು ಬರುತ್ತೆ. ಸರ್ಜ್ ಅಂದರೆ ಏನು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಸರ್ಜ್ ಅಂತ ನಿಮಗೆ ನೋಟಿಫಿಕೇಷನ್ ಬಂದಾಗ 10 ರೂಪೀಸು, 20 ರೂಪೀಸು, ಕೆಲವೊಂದು ಸಲ ಆಫರ್ ಇದ್ದಾಗ 50 ರೂಪೀಸ್, 80 ರೂಪೀಸ್ ತನಕ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಆದರೆ ನೀವು ಏನು ಆರ್ಡರ್ ಹೊಡಿತೀರಾ ಅದರ ಜೊತೆಗೆ ಇದು ಹಣ ಎಕ್ಸ್ಟ್ರಾ ಆಗಿ ಸಿಗುತ್ತೆ. ಅಂಥ ಟೈಮ್ನಲ್ಲಿ ನೀವು ನಿಮ್ಮ ಶಿಫ್ಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇಲ್ಲಿ ಡೈಲಿ ಇನ್ಸೆಂಟಿವ್ಸ್ ಅಂತ ಇರುತ್ತೆ, ಅಂದರೆ ಇಷ್ಟು ಆರ್ಡರ್ ಹೊಡೆದ್ರೆ ಇಷ್ಟು ಅಂತ ಇರುತ್ತೆ. ಸೊ ಆ ರೀತಿ ಟಾರ್ಗೆಟ್ ಇಟ್ಟು ಹೊಡೆಯೋ ರೀತಿ ನಿಮ್ಮ ಟೈಮಿಂಗ್ಸ್ನ ಸೆಟ್ ಮಾಡಿಕೊಂಡು ಹೋಗಿ. ಅಂದರೆ ಇದರಿಂದ ಏನಾಗುತ್ತೆ ಅಂತಂದರೆ, ಅಟ್ಲೀಸ್ಟ್ ಏನು ಆರ್ಡರ್ ಹೊಡೆದಿದ್ದೀರಾ ಅದು ನಿಮಗೆ ಲಾಭ ಆಗುತ್ತೆ. ಆ್ಯಂಡ್ ಈ ಇನ್ಸೆಂಟಿವ್ಸ್ ಏನಿದೆ ಅಟ್ಲೀಸ್ಟ್ ನಿಮಗೆ ಪೆಟ್ರೋಲ್ಗೆ ಕಾಸಿಗೆ ಆದಂಗೆ ಆಗುತ್ತೆ. ಸೊ ಈ ರೀತಿ ಕೂಡ ಲಾಭ ಮಾಡ್ಬೋದು ನೀವು. ಸೊ ಓಕೆ, ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಯಾರಿಗೆಲ್ಲ ಸ್ವಿಗ್ಗಿಯ ಬಗ್ಗೆ ಡೌಟ್ಗಳಿದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಇನ್ನೊಂದು ಚಾನಲ್ನಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಇದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಹಾಕಿ ವಿಡಿಯೋನ ಮಾಡಿ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಕಾರಣಗಳಿಂದ ಆ ಒಂದು ಚಾನಲ್ ಡಿಲೀಟ್ ಆಗಿದೆ. ಸೊ ಅದಕ್ಕೆ ಮತ್ತೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಏನೇನು ಡೌಟ್ಗಳಿದೆ ಅದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದರ ಮೇಲೆ ನಾನು ಹೆಚ್ಚು ವಿಡಿಯೋಗಳನ್ನ ಮಾಡ್ತೀನಿ ಆ್ಯಂಡ್ ಆನ್ಸರ್ ಕೂಡ ಮಾಡ್ತೀನಿ. ಓಕೆ, ಮತ್ತೆ ಸಿಗೋಣ. ಜೈ.